ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಪಟ್ಟಣದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯ ವಾರ್ಷಿಕೋತ್ಸವ ಸಾಂಸ್ಕೃತಿಕ ಕಲರವ. ಯಳಂದೂರು ಪಟ್ಟಣದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಮಂಗಳವಾರ ಕರ್ನಾಟಕ ಪಬ್ಲಿಕ್ ಶಾಲೆಯ 2ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಪಟ್ಟಣದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಮಂಗಳವಾರ ಕರ್ನಾಟಕ ಪಬ್ಲಿಕ್ ಶಾಲೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶಾಲಾ ವಾರ್ಷಿಕೋತ್ಸವ ಹಾಗೂ ಸಾಂಸ್ಕೃತಿಕ ಶಾಲೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶಾಲಾ ವಾರ್ಷಿಕೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಜೆ ಯೋಗೇಶ್ ರವರು ಉದ್ಘಾಟಿಸಿ ಮಾತನಾಡಿದರು. ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸಮಾನತೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿರುವುದರಿಂದ ಪ್ರತಿಯೊಬ್ಬ ನಾಗರಿಕರಿಗೂ ಶಿಕ್ಷಣ ದೊರಕುತ್ತಿದೆ. ಆದ್ದರಿಂದ ಶಿಕ್ಷಣದಿಂದ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯವಾಗಲಿದ್ದು, ಸಮಾನತೆ ಶಿಕ್ಷಣ ಬಗ್ಗೆ ಪೋಷಕರು ತಿಳಿದುಕೊಂಡು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ವ್ಯವಸ್ಥೆ ಕಲ್ಪಿಸಲು ಮುಂದೆ ಬರಬೇಕು. ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ರೀತಿಯಲ್ಲಿ ಮಹತ್ವ ಬರುವ ನಿಟ್ಟಿನಲ್ಲಿ ಪೋಷಕರು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸುವ ಮೂಲಕ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯವಿದೆ. ಕರ್ನಾಟಕ ಪಬ್ಲಿಕ್ ಶಾಲೆ ರಾಜ್ಯದಲ್ಲಿ ಉತ್ತಮ ಆಂಗ್ಲ ಮಾಧ್ಯಮ ಶಾಲೆಯಾಗಿ ಹೊರಹೊಮ್ಮಲಿದ್ದು ಎಲ್ಲಾ ರೀತಿಯ ಸೌಲಭ್ಯವನ್ನ ಕಲ್ಪಿಸಲಾಗಿದೆ. ಆದ್ದರಿಂದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ದೊರಕುವ ಗುಣಮಟ್ಟದ ಶಿಕ್ಷಣವನ್ನ ವಿದ್ಯಾರ್ಥಿಗಳು ಸದ್ಬಳಕೆ ಮಾಡಿಕೊಂಡು ಭವಿಷ್ಯವನ್ನ ರೂಪಿಸಿಕೊಳ್ಳಬೇಕು ಅಂತ ಸಲಹೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ, ಕರ್ನಾಟಕ ಪಬ್ಲಿಕ್ ಶಾಲೆಯ ಉಪ ಪ್ರಾಂಶುಪಾಲರಾದ ಆರ್ ನಂಜುಂಡಯ್ಯ, ಪ್ರಾಂಶುಪಾಲರುಗಳಾದ ಮಹೇಶ್ ವಿಜಯ್, ಮುಖ್ಯ ಶಿಕ್ಷಕಿ ಪುಟ್ಟಸಿದ್ದಮ್ಮ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಸುಶೀಲಮ್ಮ, ಸವಿತಾ, ಲಿಂಗರಾಜಮೂರ್ತಿ, ಟಿಎಪಿಸಿಎಂಸಿ ನಿರ್ದೇಶಕರಾದ ನಂಜುಂಡಸ್ವಾಮಿ, ಮಹೇಶ್, ಶಿಕ್ಷಕರಾದ ಪುಟ್ಟಸ್ವಾಮಿ, ಮಹೇಶ್, ಮೋಹನ್ ಕುಮಾರ್, ಶ್ರೀಧರ್ ನಾಯಕ್, ರೋಹಿಣಿ, ಗೀತಾ, ಮಹೇಶ್ ಕುಮಾರ್, ನಂಜುಂಡಸ್ವಾಮಿ, ಮಂಜುಳಾ, ದ್ರಾಕ್ಷಾಯಿನಿ, ಆಶಾ ಹಾಗೂ ಎಸ್ಡಿಎಂಸಿ ಸದಸ್ಯರು, ಪೋಷಕರು, ಶಿಕ್ಷಕ ಶಿಕ್ಷಕಿಯರು ಸೇರಿದಂತೆ ಶಾಲಾ ಸಿಬ್ಬಂದಿ ವರ್ಗದವರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ಜನನಿಯ ಗೋಕುಲ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುವಿನ ಗಿರಿಗಳ ಸಾಗೆ ಲಿಂಗಯ ಕೊರಳಿನ ಮಾಲೆ ಕಪಿಲವ ಗಂಗಯ ಗೌತಮ ಜಿಯಮದ ಜನನಿ ಸಮುದಾಯಿ ಶಂಕರ ರಮಣ ವಿದ್ಯಾರಣ್ಯ ಬಸವೇಶ್ವರ ಸಮಾನತೆಯ ಶಿಕ್ಷಣವನ್ನು ದೊರಕತಕ್ಕ ಅವಕಾಶ ಮಾಡಿಕೊಟ್ಟದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದನ್ನು ಮೊದಲನೇ ಇಷ್ಟಪಟ್ಟು ಸಮಾನತೆಯ ಮತ್ತು ಗುರುಕುಲಗಳಿತ್ತು. ಆ ಗುರುಕುಲಗಳಲ್ಲಿ ಕೆಲವೇ ವ್ಯಕ್ತಿಗಳು, ಕೆಲವೇ ಜನಾಂಗಕ್ಕೆ ಮೀಸಲಾಗಿದ್ದಂಥ ಶಿಕ್ಷಣವನ್ನು ನಮ್ಮವರೆಗೂ ತಂದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮಹಿಳೆಯರಿಗೆ ಅವಕಾಶವೇ ಇರಲಿಲ್ಲ, ಆಗ ಹೆಣ್ಣು ಮಕ್ಕಳಿಗೆ ಅವಕಾಶಗಳೇ ಇರಲಿಲ್ಲ. ಓದಲಿಕ್ಕೆ ಬಾಪುಲಿಯವರು, ಸಾವಿತ್ರಿ ಬಾಪುಲಿಯವರು ಶಿಕ್ಷಣವನ್ನು ಹೆಣ್ಣು ಮಕ್ಕಳಿಗೂ ಕೊಡಬೇಕು ಅನ್ನೋದು ಕಷ್ಟಪಟ್ಟು ಹೆಣ್ಣು ಮಕ್ಕಳಿಗೆ ಅವಕಾಶಗಳನ್ನು ಮಾಡ್ತಾರೆ. ಈಗಲೂ ಅಷ್ಟೇ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಓದೋದು, ಪರ್ಸೆಂಟೇಜ್ ಜಾಸ್ತಿ ಇರ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ. ಪೇರೆಂಟ್ಸು ಮತ್ತು ಜನಸಾಮಾನ್ಯರು ಹೇಳ್ತಾರೆ. ಅದು 850 ಮಕ್ಕಳು 1ನೇ ಕ್ಲಾಸ್ನಿಂದ 12ನೇ ಕ್ಲಾಸ್ವರೆಗೂ 850 ಮಕ್ಕಳು ವ್ಯಾಸಂಗ ಮಾಡ್ತಾರೆ. ಇಲ್ಲಿಯ ಶಿಕ್ಷಕರು ತುಂಬ ಬುದ್ಧಿವಂತಿದ್ದಾರೆ, ಒಳ್ಳೆಯ ನುರಿತ ಶಿಕ್ಷಕರು. ಶಿಕ್ಷಣ ಮನೆಯಲ್ಲೂ ಅಷ್ಟೇ ಪೇರೆಂಟ್ಸು ಕಲಿಸಿ ಮಾಡಿ ಅವ್ರನ್ನ ಮಾಡಿದ್ರೆ ಮಾತ್ರ ಓದೋದಕ್ಕೆ ಅವಕಾಶ. ಈಗಲೂ ವಸತಿ ಶಾಲೆಗಳಲ್ಲಿ ಹೋಗಿದ್ರೆ ನಿಮ್ಮ ಶಿಕ್ಷಣ ವ್ಯವಸ್ಥೆ ನೀವು ಕೊಠಡಿಗಳನ್ನ ತುಂಬಕ್ಕಾಗ್ತಿಲ್ಲ. ಕೊಠಡಿಗಳು ಬೇಕು ಅಂತ ಹೇಳ್ತೀವಲ್ವಾ, ಇನ್ನಷ್ಟು ಕೊಠಡಿಗಳು ಬೇಕು, ಈಗ ಹತ್ತಷ್ಟು ಕೊಠಡಿಗಳು ಬೇಕು ಅನ್ನೋ
ವಸತಿ ಶಿಕ್ಷಣ ಇಲ್ಲೇ ಹೋಗಿದ್ರೆ ಅಷ್ಟು ಜನಕ್ಕೆ ಡಿಮ್ಯಾಂಡ್ ಇರೋದು. ವಸತಿ ಶಿಕ್ಷಣಕ್ಕೆ ಜನ ಹೋದ್ರು, ಯಾಕಂದರೆ ಎಲ್ಲ ಕೊಡ್ತು. ಅವಾಗ ಊಟ, ವಸತಿ ಮತ್ತು ಪುಸ್ತಕ, ವಸ್ತ್ರ ಎಲ್ಲವನ್ನು ಕೊಡ್ತಾ ಬಂದಿದೆ. ಈಗ ಬಿಸಿ ಊಟದ ವ್ಯವಸ್ಥೆ, ಶಿಕ್ಷಣಕ್ಕೆ ಏನೇನು ಬೇಕೋ, ನಿಮ್ಮ ಮಕ್ಕಳಿಗೆ ಏನೇನು ಬೇಕೋ ಎಲ್ಲವನ್ನು ಕೊಡ್ತಾ ಬಂದಿದೆ. ಆದರೂ ಕೂಡ ನಮ್ಮ ಪೂರ್ಣವಾದ ಶಿಕ್ಷಣವನ್ನು ನಮ್ಮ ಕರ್ನಾಟಕ ಸರ್ಕಾರ ಹೊಂದಿದೆ. ಈಗ 73% ಶಿಕ್ಷಕರ 73%ಇಂದ 80% ಶಿಕ್ಷಣದಲ್ಲಿ ಮುಂದುವರಿತಾರೆ. ಮತ್ತು ಹೆಣ್ಮಕ್ಳಿಗೆ ಶಿಕ್ಷಣವನ್ನು ಕಲಿಸ್ತಂಥದ್ದೇ ಭಾಳ ಕಷ್ಟ ಇತ್ತು. ಆದರೆ ಈಗ ಹೆಣ್ಮಕ್ಳು ತುಂಬ ಫಾಸ್ಟಾಗಿ ಮಾಡ್ತಾರೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಒಂದು 33% ಮಹಿಳೆಯರಿಗೆ, 30% ಮಹಿಳೆಯರು ಮತ್ತು ಏನು ಗರ್ಲ್ಸ್ ಸ್ಟೂಡೆಂಟ್ ಇದ್ದಾರೆ, ಹೆಣ್ಮಕ್ಳಿದ್ದಾರೆ. 33% ಮೀಸಲಾತಿ ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಅನೌನ್ಸ್ ಮಾಡೋದಿದೆಯಲ್ಲ, ಅದೇನು ಭಾಳ ದೂರ ಇಲ್ಲ. ಇನ್ನು 8 ವರ್ಷದಲ್ಲಿ ಎಲ್ಲ ಹೆಣ್ಮಕ್ಳು 33%ಗೆ ನಿಮಗೆ ಮೀಸಲಾತಿಯನ್ನು ಕೊಡೋಕ್ಕಂಥ ಅವಕಾಶಗಳು ಹೆಚ್ಚಿದೆ. ಆದ್ದರಿಂದ ಶಾಲೆಯನ್ನು ಬಿಡಿಸ್ತಕ್ಕಂಥ ಮಕ್ಕಳು, ಶಾಲೆಯನ್ನು ಬಿಡ್ತಕ್ಕಂಥ ಮಕ್ಕಳಿರಲ್ಲ, ಹೆಣ್ಮಕ್ಳಿಗೆ ಹೆಚ್ಚು ಅದನ್ನು ಮಾಡ್ತಾ ಇದ್ದಾರೆ. ಆ ಮಾಧ್ಯಮ ಮಿತ್ರರಿಗೆ ನನ್ನ ವಿದ್ಯಾರ್ಥಿಗಳ ಪರವಾಗಿ, ಪೋಷಕರ ಪರವಾಗಿ, ಎಲ್ಲ ಜನಪ್ರತಿನಿಧಿಗಳು, ನಾವು ಎಷ್ಟೇ ಬೆಳದರೂ ಸರಿ, ನಮ್ಮಲ್ಲಿ ಎಷ್ಟೇ ವಿದ್ಯಾವಂತರಾದರೂ ಸರಿ, ಸನ್ನಡತೆ ಸನ್ಮಾರ್ಗ ಯಾವುದು ಇಲ್ಲ ಅಂತಂತ ಹೇಳಿದ್ರೆ ಅವರಲ್ಲಿ ಅತ್ಯಂತ ಒಂದು ಕಳಕಳಿಯ ಮನೋಭಾವ ಇರೋದಿಲ್ಲ. ಬೇಕಾಗಿರೋದು ಡಾಕ್ಟರ್ B.R. ಅಂಬೇಡ್ಕರ್ ಹೇಳ್ತಾರೆ, ನಾವು ಯಾವಾಗಲೂ ಕೂಡ ಶಿಕ್ಷಣವನ್ನು ಪಡಿಬೇಕು, ಹೋರಾಟವನ್ನು ಮಾಡಬೇಕು, ಒಗ್ಗಟ್ಟನ್ನು ಪ್ರದರ್ಶಿಸಬೇಕು, ಸಂಘಟನೆ ಆಗಬೇಕು. ಯಾರೇ ಆಗಲಿ ವಿದ್ಯಾವಂತರಾಗತಕ್ಕಂಥ ಒಂದು ಶಾಲೆ ಇರ್ತಕ್ಕಂಥವ್ರು, ಪಡಿತಕ್ಕಂಥವ್ರು ತಾವೆಲ್ಲರೂ ಕೂಡ ಮಹಿಳೆಯರಾಗಲಿ ಮತ್ತೊಬ್ಬರೇ ಆಗಲಿ ಅವರೆಲ್ಲರ ಒಂದು ಅಭ್ಯುದಯಕ್ಕೆ ನಾನು ಸಾಕ್ಷಿಯಾಗಿದ್ದೇನೆ. ನಾನು ಯಾವುದೇ ಜನಾಂಗ ಆಗಲಿ, ಯಾವುದೇ ಜಾತಿ ಆಗಲಿ, ಯಾವುದೇ ಧರ್ಮ ಆಗಲಿ, ಅವರು ಒಬ್ಬ ಜನಾಂಗಕ್ಕೆ ಮಾತ್ರ ನಾನು ನನ್ನ ಜೀವವನ್ನು ಸವಿಸಿಲ್ಲ. ಇಡೀ ಭಾರತ ದೇಶದ ಪ್ರತಿಯೊಂದು ಜನಕ್ಕೂ ಕೂಡ ನನ್ನ ಜೀವವನ್ನೇ ಸವಿಸಿದ್ದೇನೆ. ಸಂಶಯವಿದ್ದರೆ ಹೋಗಿ ಸಂವಿಧಾನವನ್ನು ಓದಿಕೊಳ್ಳಿ. ನೋಡಿ ಹೆಂಗೆಲ್ಲ ಮಾತಾಡ್ತಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಸಾಹೇಬ್ ಅಂಬೇಡ್ಕರ್ ಅವರ ನಾವು ಎಷ್ಟು ಹೇಳಿದ್ರು ಸಾಲೋದಿಲ್ಲ. ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಇವತ್ತು ನೀವು ಎಲ್ಲ ಕೂಡ ಈ ಒಂದು ವೇದಿಕೆಗಳಲ್ಲಿ, ಈ ವೇದಿಕೆ ಮುಂಭಾಗದಲ್ಲಿ ನಾವು ಮಾತಾಡಬೇಕು ಅಂದ್ರೆ, ಕೂತಿರ್ಬೇಕು ಅಂತ ಹೇಳಿದ್ರೆ, ಈ ಒಂದು ಸಮಾಜದಲ್ಲಿ ನಾವು ಗೌರವಯುತವಾಗಿ ಬದುಕಬೇಕು ಅಂತ ಹೇಳಿದ್ರೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಆ ಮಹಾನುಭಾವರಿಗೆ ನಿಮ್ಮ ಚಪ್ಪಾಳೆ, ಅಭಿಮಾನದ ಚಪ್ಪಾಳೆಯನ್ನು ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ನೀವು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನೋಡಬೇಕಾಗಿದೆ. ಮತ್ತೆ ನನ್ನ ಎಲ್ಲ SDMC ಸದಸ್ಯರುಗಳು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ವಿಶೇಷವಾದ ಒಂದು ಒತ್ತಡ ಇರಬೇಕು ಅಂತ ಹೇಳಿ ಶ್ರಮವನ್ನು ಪಟ್ಟು ಒಂದು ಗೌರವ ಸನ್ಮಾನವನ್ನು ನೆರವೇರಿಸಿಕೊಳ್ತಾ ಇದೆ. ಕಾರ್ಯ ಮತ್ತೆ ಶಿಕ್ಷಣದ ಕಾರ್ಯ ಮತ್ತಷ್ಟು ಹಿನ್ನೆಲೆಗಳಲ್ಲಿ 100 ಮನೆಗಳಲ್ಲಿ ಅಂತ ಈ ವೇದಿಕೆ ಅವರಿಗೆ ತುಂಬಾ ಶುಭವನ್ನು ಹಾರೈಸ್ತಾ ಇದೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.